ಇವತ್ತು ಕರ್ನಾಟಕದಲ್ಲಿ ಒಂದ್ ರೀತಿ ಕರಾಳ ದಿನ. ಇವತ್ತು ಕರ್ನಾಟಕದಲ್ಲಿ ಎಮರ್ಜೆನ್ಸಿ ರೀತಿ ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ ಡಿ ಕೆ ಶಿವಕುಮಾರ್, ಮಿಸ್ಟರ್ ಹರಿಪ್ರಸಾದ್ ಇಬ್ರು ಕೊತ್ವಾಲ್ ಶಿಷ್ಯರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರೇ ಇಂಟರ್ವ್ಯೂನಲ್ಲೇ ಒಪ್ಕೊಂಡಿದ್ದಾರೆ. ಇವತ್ತಾದಂತ ಘಟನೆ ಕೊತ್ವಾಲ್ ಆಡಳಿತ, ಕೊತ್ವಾಲ್ ರಾಮಚಂದ್ರನ ಆಡಳಿತ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ನಾವು ಕಾಂಗ್ರೆಸ್ ಆಫೀಸಿನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಮಾಡಿದ್ರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ, ಈಗಾಗಲೇ ನೀಟ್ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರೆ, ಅವ್ರನ್ನೆಲ್ಲ ಬಂಧಿಸಿದ್ದಾರೆ. ಆದ್ರೂ ಕೂಡ ಈ ಕಾಕ್ರೋಚ್ ಪಾರ್ಟಿಗೆ ರಾಹುಲ್ ಗಾಂಧಿ ವಿದೇಶಿ ದುಡ್ಡನ್ನ ತೆಗೆದುಕೊಂಡು ಪಾಕಿಸ್ತಾನ, ಚೈನಾ, ಅಮೆರಿಕಾದಲ್ಲಿ ಕೂತ್ಕೊಂಡು ಅವ್ರ ಹಣ ತೆಗೆದುಕೊಂಡು ಇಲ್ಲಿ ಪ್ರತಿಷ್ಠೆ ಏನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಹುಲ್ ಗಾಂಧಿ ಬೆಂಬಲ ಕೊಟ್ಟಿದ್ದಾರೆ. ದೇಶ ವಿರೋಧಿಗಳಿಗೆ ಬೆಂಬಲ ಕೊಡಿರೋ ತಪ್ಪು ಅಂತ ಹೇಳಿ ನಮ್ಮ ಹೋರಾಟ ಅಷ್ಟೇ. ನಾವು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಅಂತ ಹೇಳಿದ್ರಿ, ಪೊಲೀಸರು ನಿಮ್ಮನ್ನ ಅಲ್ಲಿ ಬಿಡಲ್ಲ, ಮುಂದೆನೆ ತಡಿತೀನಿ ಅಂದ್ರು. ಆಯ್ತು, ನಿಮ್ದು ಕಾನೂನು ಏನಿದೆ ಆ ಪ್ರಕಾರ ಮಾಡಿ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀರಿ, ಯಾವುದೇ ವೈಲೆನ್ಸ್ ಅನ್ನ ನಾವು ಮಾಡಲ್ಲ ಅಂತೇಳಿ ನಾವು ಮಾಡಿದ್ದೀವಿ. ನಮ್ಮೆಲ್ಲ MLAಗಳು, ಸುಮಾರು 20 ಜನ MLAಗಳು, MLCಗಳು, ನಮ್ಮ ಬಿಜೆಪಿಯ ಮುಖಂಡರುಗಳು, ಕಾರ್ಯಕರ್ತರು, ನಾವೆಲ್ಲರೂ ಕೂಡ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ಏನ್ ಮಾಡ್ಬೇಕಾಯ್ತು ನಾವು ಪ್ರತಿಭಟನೆಯನ್ನ ಮಾಡಿದ್ದೀವಿ. ಆದ್ರೆ ಇವತ್ತು ನಡೆದಂತ ಘಟನೆ, ನಮ್ಮನ್ನ ಒಂದ್ಸರಿ ಅರೆಸ್ಟ್ ಮಾಡಿದ್ಮೇಲೆ ನಾವು ಪೊಲೀಸ್ ಕಸ್ಟಡಿ, ಅದಕ್ ಮುಂಚೆ ನಮ್ ಕಸ್ಟಡಿ, ಪೊಲೀಸ್ ಅರೆಸ್ಟ್ ಮಾಡಿ ಆದ್ಮೇಲೆ ಅವ್ರ ಕಸ್ಟಡಿಯಲ್ಲಿ ನಾವಿದ್ರಿ. ನನ್ನ ಇಬ್ಬರು ವಿರೋಧ ಪಕ್ಷದ ನಾಯಕರು, ನಮ್ಮ MLAಗಳು ಎಲ್ಲರೂ ಕೂಡ ಒಂದ್ ಬಸ್ ಅಲ್ಲಿ ಅರೆಸ್ಟ್ ಮಾಡಿದ್ರು. ನಮ್ಮನ್ನ ಎತ್ತಾಕಿದ್ರು, ಎಲ್ಲ ಎತ್ತಾಕೊಂಬಂದು ಒಳಗಡೆ ಹಾಕಿದ್ರು. ನಾವು ಅಲ್ಲಿ ಧಿಕ್ಕಾರ ಹೋಗಿದ್ರಿ. ಈಗ ನಾನ್ ಬರ್ಬೇಕಾದ್ರೇನೆ ನಮ್ಮ ಡ್ರೈವರ್ಗೆ ನಾನು ಹೇಳಿದೆ, ನೋಡಪ್ಪ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗ್ಬೇಡ, ಬೇರೆ ರೂಟಲ್ಲಿ ಕರ್ಕೊಂಡು ಹೋಗು ರೈಲ್ವೆ ಸ್ಟೇಷನ್ಗೆ. ನಾನು ಬರ್ಬೇಕಾದ್ರೆ ಬೇರೆ ರೂಟಲ್ಲಿ ಬಂದು ಕಾನೂನನ್ನ ನಾವು ಕೈಗೆ ತೆಗೆದುಕೊಂಡು ಮಾಡ್ಬೇಕು, ಕಾನೂನನ್ನ ಪಾಲನೆ ಮಾಡ್ಬೇಕು. ಅದಕ್ಕೆ ಬೇರೆ ರೂಟಲ್ಲಿ ಬಂದು ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿದ್ದು, ಅಲ್ಲಿಂದ ಮೆರವಣಿಗೆ ಹೊರಟು. ಇದು ನಡೆದಂಥದ್ದು. ಆದ್ರೆ ನನಗೆ ಇವಾಗ ಪ್ರಶ್ನೆ ಕಾಡ್ತಾ ಇರೋವಂಥದ್ದು, ಸ್ವತಃ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ವೆಹಿಕಲ್ ಅನ್ನ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಕ್ಕೆ ಯಾರಾದ್ರೂ ಬುದ್ಧಿ ಇರೋರು ಬಿಡ್ತಾರ? ನೀವೇ ಯೋಚನೆ ಮಾಡಿ. ಯಾರಾದ್ರೂ ಕಾನೂನು ಗೊತ್ತಿರೋ ಅಂತವ್ರು, ನಾವು ಪ್ರತಿಭಟನೆ ಇವಾಗ ಹಂಗ ಬಿಡಂಗಿದ್ದಿದ್ರೆ ನಮ್ಮನ್ನೇ ಬಿಡ್ಬೋದಾಯ್ತು. ಕಾಂಗ್ರೆಸ್ ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ರಿ, ಅಲ್ಲೇ ಹೋಗಿ ಧರಣಿ ಮಾಡ್ತಾ ಇದ್ರಿ. ನೀವು ಬಿಡ್ಲಿಲ್ಲ. ನಮ್ ಬಸ್ ಅನ್ನ, ಅದು ಎಲ್ಲಾ ಶಾಸಕರು, ವಿರೋಧ ಪಕ್ಷ ನಾಯಕರು ಎಲ್ಲ ಇದ್ದಂತ ಬಸ್ ಅನ್ನ ನೀವು ಅದೇ ರೂಟಲ್ಲಿ ತಗೊಂಡೋದ್ರಿ. ಯಾರ ಆದೇಶದ ಮೇಲೆ? ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇಲೆ. ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇಲೆ ನೀವು ನಮ್ಮ ಬಸ್ ಅನ್ನ ಅದೇ ರೂಟಲ್ಲಿ ತಗೊಂಡೋದ್ರಿ. ಮತ್ತೆ ಆ ಬಸ್ಸು ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ ಹುಡ್ತು. ಯಾರು ಆದೇಶ ಮಾಡಿದ್ರು? ಡಿ ಕೆ ಶಿವಕುಮಾರ್ ಆದೇಶ ಮಾಡಿದ್ರು. ಮತ್ತೆ ಏಕಾಏಕಿ ಕಾಂಗ್ರೆಸ್ ಆಫೀನಿಂದ ಲಾಂಗು, ದೊಣ್ಣೆಗಳು, ಮೊಟ್ಟೆ ಹೆಂಗ್ ಬರ್ತತೆ? ಏನ್ ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಹಾಕೊಂಡು ಕೂತಿರ್ತಾರ ದಿನ? ಕಾಂಗ್ರೆಸ್ ಪಾರ್ಟಿಯವರು ದಿನ ಆಮ್ಲೆಟ್ ತಿನ್ಕೊಂಡು ಕೂತಿರ್ತಾರ? ಏನೋ ಮೆನು ಮಾಡ್ಬಿಟ್ಟಿದಾರ, ಇಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಕೊಡ್ತೀರಿ ಡೈಲಿ ಬನ್ನಿ ಅಂತ? ಏನೋ ಇಲ್ಲ. ಹೆಂಗ್ ಬಂತು ಅಂದ್ರೆ ಇದು ಪ್ರೀ ಪ್ಲಾನ್. ಇಲ್ಲಿ ಪ್ರೀ ಪ್ಲಾನ್ ಇರಪ್ಪ, ಇದು ಪ್ರೀ ಪ್ಲಾನ್ ಆಗಿ ನಮ್ಮನ್ನ ಅಟ್ಯಾಕ್ ಮಾಡೋ ದೃಷ್ಟಿಯಿಂದ ಪ್ರೊಟೆಸ್ಟ್ ಆದ್ಮೇಲೆ ನಮ್ಮ ಕಾರನ್ನ, ನಮ್ಮ ವ್ಯಾನು ಏನು ಪೊಲೀಸ್ ಬಸ್ಸು, ಅದು ಕೆಟ್ಟೋಗೋ ತರ ಬಸ್ ಅನ್ನ ತಂದು ನಿಲ್ಲಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ, ನಮ್ಮ ಗಾಡಿಯಲ್ಲಿ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಅವ್ರ ಮೇಲೆ ಮೊಟ್ಟೆಲ್ ಹೊಡೆದಿದ್ದಾರೆ, ಅವ್ರ ಕೈಯಲ್ಲೆಲ್ಲ ಗುದ್ದಿದ್ದಾರೆ. ನನ್ನ ಮೇಲೆ ಒಬ್ಬರು ಯಾರೋ ಲಾಯರ್ ಡ್ರೆಸ್ ಹಾಕೊಂಡು ಬಂದು, ಅವ್ರಿಗೆ ವಿಡಿಯೋದಲ್ಲೆಲ್ಲ ಇದೆ, ನಿಮ್ಮ ವಿಡಿಯೋದಲ್ಲೂ ಇರ್ಬೇಕು, CCTV ಕ್ಯಾಮ್ರಾದಲ್ಲ ನಮ್ಮ ಹತ್ರ ರೆಕಾರ್ಡ್ ಆಗಿದೆ. ಬಂದು ಒಬ್ಬ ಲಾಯರ್ ನಮ್ಮನ್ನೆಲ್ಲ ಒಡೆಯಕ್ಕೆ, ದೊಣ್ಣೆ ತಗೊಂಡು ಬಂದು ಒಡೆಯಕ್ಕೆ ಬಂದಿದ್ದು ಇದೆಲ್ಲ ಆಗಿದೆ. ಇದಾದ್ಮೇಲೆ ನಾವು ಬಂಧನ ಆಗಿರೋದು ಗೊತ್ತಾದ್ಮೇಲೆ ಹರೀಶ್ ಅವರು ಅವ್ರ ಕಾರಲ್ಲೇ ಬಂದಿದ್ದಾರೆ, ನಮ್ಮನ್ನು ಫಾಲೋ ಮಾಡ್ಕೊಂಡು ಇದೇ ರೂಟಲ್ಲಿ ಹೋಗಿದ್ದಾರೆ ಅಂತ ಇವ್ರು ಟ್ರಾಫಿಕ್ ಪೊಲೀಸ್ ಹೇಳಿದ್ರಿಂದ, ಟ್ರಾಫಿಕ್ ಪೊಲೀಸ್ ಆದೇಶದ ಮೇಲೆ ಅವ್ರು ನಮ್ಮ ರೂಟಲ್ಲಿ ಬಂದಿದ್ದಾರೆ. ಅವ್ರ ಕಾರನ್ನ ನಿಲ್ಲಿಸಿ ಕಾಂಗ್ರೆಸ್ ಆಫೀಸ್ ಹತ್ರ ಅವ್ರ ಮೇಲೆ ಹಲ್ಲೆ ಮಾಡಿ, ಬೋಡ್ದು ಗುದ್ದು, ಹೃದಯಕ್ಕೆಲ್ಲ ಚಚ್ಚಿದ್ದಾರೆ, ಮೊಟ್ಟೆಯಲ್ಲಿ ತಲೆಗೆಲ್ಲ ಹೊಡೆದಿದ್ದಾರೆ. ಅಂದ್ರೆ ಗುಂಡಾಗಿರಿ, ರೌಡಿಸಮ್. ಈ ಕೊತ್ವಾಲನ ಗ್ಯಾಂಗ್ ಏನಿದೆ, ಈ ಕೊತ್ವಾಲನ ಸರ್ಕಾರ ಏನಿದೆ, ಎಲ್ಲ ಹೊಡೆದಿದ್ದಾರೆ.
ಅದೇ ರೀತಿ ನಮ್ಮ ರಾಯಚೂರು MLA ಡಾಕ್ಟ್ರು, ಅವ್ರು ಡಾಕ್ಟ್ರು ಶಿವರಾಜ್ ಪಾಟೀಲ್ ಅವರು ಡಾಕ್ಟರ್ ಅವರು ಪಾಪ ಅವರು ಬಿಜೆಪಿ ಫ್ಲಾಗ್ ಇಲ್ಲ ಅವ್ರ ಹತ್ರ ಏನೂ ಇಲ್ಲ, ಆದ್ರೆ ನಿಲ್ಸಿ ಕಾಂಗ್ರೆಸ್ ಆಫೀಸ್ ಹತ್ರ ಅವ್ರಿಗೂ ಹೊಡೆದಿದ್ದಾರೆ. ರಾಮಮೂರ್ತಿ ನಮ್ಮ ಜಯನಗರದ MLA ಅವ್ರಿಗೆ ನಮ್ಮ ಬಸ್ಸಲ್ಲೇ ಪಕ್ಕದಲ್ಲಿ ಕೂತಿದ್ರು. ಆಕ್ಚುಲಿ ನನ್ನಲ್ಲಿ ಕೂತ್ಕೋಬಾ ಅಂದ್ರು, ನಾನು ಕೂತೀರಾ ನಾನು ಡೋರ್ ಹತ್ರ ಇದ್ದೆ. ಆ ರಾಮಮೂರ್ತಿಗೆ ಅಲ್ಲಿ ಬಸ್ಸಲ್ಲೇ ಹಿಡ್ಕೊಂಡು ಹೊಡೆದಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಯವರು ರಾಜ್ಯವನ್ನ ಗೂಂಡಾಗಿರಿಯ ರಾಜ್ಯವನ್ನ ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷಗಳ ಹೋರಾಟಕ್ಕೆ ಅವರು ಗೌರವ ಕೊಡ್ಬೇಕಾಯ್ತು. ಯಾಕಂದ್ರೆ ಈ ಸರ್ಕಾರ ಇವತ್ತು ನಾಳೆ ಯಾವತ್ತು ಅಮ್ಮಮ್ಮ ಅಂದ್ರೆ ಇನ್ನು 1.5 ವರ್ಷ ಸರ್ಕಾರ ಇಷ್ಟು ಗೂಂಡಾಗಿರಿ, ಇನ್ನ 1.5 ವರ್ಷ ನೀವು ಗೂಂಡಾಗಿರಿನ ಮಾಡ್ಕೊಂಡಿದ್ರೆ ರಾಜ್ಯದ ಜನ ನಿಮ್ಮನ್ನ ರೋಡಲ್ಲಿ ನಿಲ್ಸಿ ಹೊಡಿತಾರೆ. ನಿಮ್ ಗೂಂಡಾಗಿರಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಅಲ್ಲೇ ಆಗಿರೋದು. ಪೊಲೀಸರೇ ಫೇಲ್ಯೂರ್ ಇದರಲ್ಲಿ ಪಕ್ಕ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದ ಮೇಲೆ ನಮ್ಮನ್ನ ಇವೆಲ್ಲ ಮಾಡಿರೋದು, ಪೊಲೀಸವರಲ್ಲ. ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳನ್ನ ರೋಟಲ್ಲೇ ಕರ್ಕೊಂಡೋಗು ನಮ್ಮವ್ರ ಕಾರ್ಯಕರ್ತರು ಹೇಳಿದಾರಲ್ಲ, ಡೆಲ್ಲಿಯಲ್ಲೇ DK ಶಿವಕುಮಾರ್ ಡೆಲ್ಲಿಯಲ್ಲಿ ಹೇಳಿದ್ದಾರೆ, ನಾವು ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದ್ದಾರೆ. ಎಲ್ಲಿ ಮುತ್ತಿಗೆ ಹಾಕ್ಬೇಕಾಯ್ತು? ರಾಜಭವನ್ಗೆ ಹಾಕ್ತೀನಿ ಅಂತ. ಇಲ್ಲಿ ಯಾಕೆ ನಮ್ಮನ್ನ ಬಂದು ಮುತ್ತಿಗೆ ಹಾಕಿದ್ರು? ಇದಕ್ಕೆ ನೇರ ಕಾರಣ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿನೇ ನೇರ ಕಾರಣ. ಅವರ ಆದೇಶದ ಮೇಲೆನೆ ಪೊಲೀಸರು ನಮ್ಗೆಲ್ಲ ಹೊಡೆಯಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ನಿಲ್ಸಿ ಎಲ್ಲ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ. ಕಾಂಗ್ರೆಸ್ ಆಫೀಸಲ್ಲಿ ಇಷ್ಟೆಲ್ಲ ಬಂದಿದೆ ಲಾಂಗು ಮಚ್ಚು ಅಂತಂದ್ರೆ ಅಲ್ಲಿ ಬಾಂಬ್ಗಳು ಇರ್ಬೋದು. ಯಾಕೆಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದವರೆಲ್ಲ ಕಾಂಗ್ರೆಸ್ ಆಫೀಸಿಂದಾನೆ ಬಂದವರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ನಲ್ಲ, ಯಾರೋ ನಜೀರ್, ಅವನ ಹೆಸರೇನು ನಜೀರ್ ಅಹಮದ್, ಅವರು ಅಲ್ಲಿಂದಾನೆ ಬಂದು ಧಿಕ್ಕಾರ ಹೋಗಿದ್ದು ಭಾರತಕ್ಕೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಭಾರತದ ವಿರೋಧಿ ಹೇಳಿಕೆಯನ್ನ ಕೊಟ್ಟವರು ಅಂತವರು ಇವತ್ತು ಕಾಂಗ್ರೆಸ್ ಆಫೀಸಿಂದ, ಪೂರ್ತಿ ಕಾಂಗ್ರೆಸ್ ಆಫೀಸು ದೇಶ ವಿರೋಧಿಗಳ ಆಫೀಸ್. ಇವತ್ತು ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ದೀರಿ, ಸೀಲು ಹಾಕಿ ಕೊಟ್ಟಿದ್ದಾರೆ. ನಾವು ವಾರ್ನ್ ಮಾಡಿದಿರಿ. ನೀವೇನಾನ ಇದು ಮುಚ್ಚಾಕ್ಬಿಟ್ರೆ ನಾವು ಅವ್ರನ್ನ ಇವಾಗ ತಗೊಂತೀರಿ ಅಂದ್ರು, ತಗೊಂಡ್ರಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಮ್ ಬಿಜೆಪಿ ಆಫೀಸ್ ಮುಂದೆ ಬಂದಿದ್ದು ಇದುವರೆಗೂ ಸುಮಾರು 16 ಸರಿ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. 16 ಸರಿ. ನಮಗ್ ಮಾತ್ರ ಹೇಳ್ತಾರೆ ನೀವು ಫ್ರೀಡಂ ಪಾರ್ಕ್ ಅಲ್ಲೇ ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಅಂದ್ರೆ ಕಾನೂನು ನಮಗ್ ಮಾತ್ರ, ಅವ್ರ ಕಾನೂನು ಇಲ್ವಾ ಹಂಗಾರೆ? ಅವ್ರಿಗೆ ಕಾನೂನು ಇಲ್ವಾ ಹಂಗಾರೆ? ಈಗ ನಮ್ಮ ಮೇಲೆಲ್ಲ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಟ್ಟಿದ್ರು. ಕೊಲೆ ಮಾಡೋ ಪ್ರಯತ್ನ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರನ್ನ ಮತ್ತೆ MLAಗಳನ್ನ ಕೊಲೆ ಮಾಡೋ ಪ್ರಯತ್ನ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಇವ್ರೇನ ಸುಮ್ಮನೆ ಕರೆದು ಅವ್ರಿಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನಿಗೆ ಕರೆದು ಕಮಿಷನರ್ ಆಫೀಸರ್ ಕೂರಿಸಿ ಬಿರಿಯಾನಿ ಕೊಟ್ರಲ್ಲ, ಹಂಗೆ ಕರೆದು ಬಿಟ್ಟು ಬಿರಿಯಾನಿ ಕೊಟ್ಟು ಕಳಿಸ್ತಾರೆ. ನಾವು ಬಿಡಲ್ಲ. ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ರಿ. ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ರು. ಅವ್ರನ್ನ ಬಂಧಿಸಿ ಜೈಲಿಗೆ ಕಳ್ಸಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಯಾರ್ಯಾರು ಇದಾರೋ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ ಈ ಗೂಂಡಾ ಸರ್ಕಾರ, ಗೂಂಡಾ ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು. ಅಲ್ಲಿವರೆಗೂ ಈ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀರಿ. ನಾಳೆ ಇವತ್ತು 10 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ ಕಳಿಸಿಲ್ಲ ಅಂದ್ರೆ ಬೆಳಗ್ಗೆ ನಾವು ಪ್ರತಿಭಟನೆಯನ್ನ ಮಾಡ್ತೀರಿ. ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡ್ತೀನಿ ನಾನು. ಅವ್ರೇನು ಶಿಕಾರಿಪುರದಲ್ಲಿ ಇವತ್ತು ಕಾರ್ಯಕ್ರಮ ಇದೆ, ಅದಕ್ಕೆ ಬರ್ಲಿಲ್ಲ ಅವರು. ಮಾತಾಡಿ ಈ ಮುಂದೆ ಇದನ್ನ ಹೋರಾಟ, ಯಾಕಂದ್ರೆ ನಮ್ಗೆ ಇಲ್ಲಿ ಬದುಕೋಕೆ ಭಯದ ವಾತಾವರಣ ಇದ್ರೆ ಇಡೀ ರಾಜ್ಯದ ಸಾಮಾನ್ಯ ಜನರ ಬದುಕೇನು? ಸಾಮಾನ್ಯ ಜನ ಬದುಕೋದು ಹೆಂಗೆ? ಆರಾಮಾಗಿ CCTV ಕ್ಯಾಮ್ರಲ್ಲಿದೆ, ಆರಾಮಾಗಿ ಗುರುತಿಸ್ತೀರಿ ಅವರೆಲ್ಲರನ್ನು ಕೂಡ. ಅವರೆಲ್ಲ ಕಾಂಗ್ರೆಸ್ ಆಫೀಸಿಂದ ಒಳಗಡೆಯಿಂದಾನೇ ಬಂದವರು, ಅವರ ಒಳಗಡೆಯಿಂದಾನೇ ಬಂದಿದ್ದವರೆಲ್ಲ. ಅಷ್ಟು ಒಂದೇನು ಕಾಂಗ್ರೆಸ್ ರೌಡಿಗಳು ಈಗ ಅವರೆಲ್ಲ ಕೊತ್ವಾಲ್ ಗ್ಯಾಂಗ್ ಅಲ್ಲ ಹಿಂದೆ. ಈಗ DK ಶಿವಕುಮಾರ್ ಒಪ್ಕೊಂಡಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದ್ ಒಪ್ಕೊಂಡಿದ್ದಾರೆ ಮೊನ್ನೆ ಇಂಟರ್ವ್ಯೂನಲ್ಲಿ, ನಾವು ಕೊತ್ವಾಲ್ ತರ ಇದ್ರಿ, ನನ್ಗೆ ಗೊತ್ತು ಕೊತ್ವಾಲ್ ಅಂದ್ಮೇಲೆ ಅವ್ರ ಗ್ಯಾಂಗ್ ಅಲ್ಲೇ ಟ್ರೈನಿಂಗ್ ಆಗಿರೋದು. ಈ ಸರ್ಕಾರದಲ್ಲಿ ಕೊತ್ವಾಲ್ ಟ್ರೈನಿಂಗ್ ಮಾಡಿರುವಂತ ಬಹಳಷ್ಟು ಜನ ಲೀಡರ್ಸ್ ಇದ್ದಾರೆ. ಅದರಿಂದ ಈ ಸರ್ಕಾರ ಕೊತ್ವಾಲ್ ಸರ್ಕಾರ. ಇವತ್ತಿಂದ ಈ ಸರ್ಕಾರ ಕೊತ್ವಾಲ್ ಸರ್ಕಾರ, ಕೊತ್ವಾಲ್ ರಾಮಚಂದ್ರನ ಸರ್ಕಾರ. ಇದು ಇಲ್ಲಿ ಕಾನೂನು ಬೆಲೆ ಇಲ್ಲ. ನಮಗ್ ಮಾತ್ರ ಪ್ರೊಟೆಸ್ಟ್ ಮಾಡಕ್ಕೆ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪಾರ್ಟಿಯವರು ದಿನನಿತ್ಯ ರೋಡಲ್ಲಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕು. ನಮಗ್ ಮಾತ್ರ ಹೈಕೋರ್ಟ್ ಆರ್ಡ್ರು, ಅವ್ರಿಗೆ ಹೈಕೋರ್ಟ್ ಆರ್ಡರ್ ಇಲ್ಲ. ಅದರಿಂದ ನಾವು
ಇದನ್ನ ಧಿಕ್ಕಾರ ಹಾಕಿ, ಈ ಕಾಂಗ್ರೆಸ್ ಪಾರ್ಟಿಯ ಈ ಗೂಂಡಾಗಿರಿಗೆ ಧಿಕ್ಕಾರ ಹಾಕಿ ನಾಳೆ ನಾವು ವಿಧಾನಸೌಧ ಗಾಂಧಿ ಸ್ಟ್ಯಾಚು ಮುಂದೆ ನಾವು ಧರಣಿಯನ್ನ ಮಾಡ್ತೀರಿ. ಅದಕ್ಕೂ ಬಗ್ಗಿಲ್ಲ ಅಂದ್ರೆ ಮುಂದೆ ನಾವು ಹೋರಾಟ ಮಾಡ್ತೀರಾ? ಪೊಲೀಸರು ನಾವು ಕೊಟ್ಟಿದ್ದೀರಿ. ಆ ರೂಟಲ್ಲಿ ಬಂದಿಂದಂಗೆ ಅಲ್ಲಿ ಬಸ್ ಹಂಗೆ ಆಟೋಮೆಟಿಕ್ ನಿಂತಿದ್ದೋಗಿದಂಗೆ ಅಲ್ಲಿ ಸುಮಾರು 150 ಜನ ಪೊಲೀಸರು ಇದ್ರು. ಇಷ್ಟೆಲ್ಲ ಅಲ್ಲೇ ಆದ್ರೂ ಒಬ್ಬ ಪೊಲೀಸರನ್ನು ಕೂಡ ತಡೀಲಿಲ್ಲಲ್ಲ. ನುಗ್ಗಿ ನುಗ್ಗಿ ನಮ್ ಬಸ್ನೆಲ್ಲ ಹೊಡಿತಾ ಇದ್ದಾರೆ. ಒಬ್ಬ ಪೊಲೀಸನ್ನು ತಡೆದಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಡೆಲ್ಲಿಯಿಂದನೇ ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ದಾರೆ, ಇವ್ರಿಗೆ ಯಾರ್ಯಾರು ಪೊಲೀಸರು ಯಾರ್ಯಾರು ಬೆಂಬಲ ಮಾಡಿದಾರೋ ಅವ್ರಿಗೆಲ್ಲ ಮೋಸ್ಟ್ಲಿ ಅವಾರ್ಡ್ ಕೊಡ್ತಾರೆ ಅನ್ನೋ ಮುಖ್ಯಮಂತ್ರಿ ಚಿನ್ನದ ಪದಕ, ಇವ್ರಿಗೆಲ್ಲ ಮುಖ್ಯಮಂತ್ರಿ ಚಿನ್ನದ ಪದಕ ಕೊಡ್ತೀನಿ ಅಂತ ಹೇಳಿರ್ಬೇಕು. ಅದಕ್ಕೋಸ್ಕರ ಒಬ್ಬರು ನಮ್ಮ ಹತ್ರ ಸೇಫ್ಟಿ ಮಾಡಕ್ಕೂ ಒಬ್ಬರು ಬರ್ಲಿಲ್ಲ. ಅದರಿಂದ ಇವತ್ತು ಹರೀಶ್ ಅವರ ಮೇಲೆ ಆಗಿರೋಂತ ಹಲ್ಲೆ ಇವತ್ತು ಖಂಡನೀಯ. ಅವರು ಈಗ ಮೆಡಿಕಲ್ ಇದಕ್ಕೋಸ್ಕರ ವಿಕ್ಟೋರಿಯಾಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮೆಡಿಕಲ್ ರಿಪೋರ್ಟ್ ಆಗುತ್ತೆ. ಅದಾದ್ಮೇಲೆ ಅವ್ರ ಮೇಲೆ ಕ್ರಮ ಆಗಿಲ್ಲ ಅಂದ್ರೆ ಈ ಗೂಂಡಾಗಿರಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿತತೆ. ನಾಳೆ ಇವತ್ತು ರಾತ್ರಿ 10 ಗಂಟೆವರೆಗೂ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ನಾಳೆ ನಮ್ಮ ಪ್ರತಿಭಟನೆ ನಾವು ಮಾಡೇ ಮಾಡ್ತೀರಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಈ ಹೋರಾಟವನ್ನ ಮುಂದೆ ತಾರ್ಕಿಕ ಹಂತಕ್ಕೆ ತಗೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.